ಆರೋಗ್ಯಕರವಾದ ಅಡುಗೆಗೆ ಸ್ವಾಗತ. ಬಾಳೆದಿಂಡು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಅದರೊಳಗಿನ ನಾರಿನಂಶ ನಮ್ಮ ಹೊಟ್ಟೆ ಕ್ಲೀನ್ ಮಾಡುತ್ತೆ. ನಾರಿನ ಸಮೇತ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಒಳಗಿರೋ ಗಲೀಜು ಆಚೆ ಆಗುತ್ತೆ. ಸಣ್ಣ ಸಣ್ಣ ಕಿಡ್ನಿಯೊಳಗಿರೋ ಕಲ್ಲುನು ಆಚೆಗೆ ಬರುತ್ತೆ. ಇದರಿಂದ ನೀವು ವಾರಕ್ಕೆ 3 ಸಲ ಬಾಳೆದಿಂಡು ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೆಯದು. ಕಿಡ್ನಿ ಒಳಗಿರೋದು ಲಿವರು ಎಷ್ಟು ಕೆಟ್ಟದಂಶ ಹೊಟ್ಟೆ ಒಳಗೆ ಇರುತ್ತೋ ಅದೆಲ್ಲ ಆಚೆ ತರುತ್ತೆ ನಾರು. ಈ ಪಿಜ್ಜಾ ಬರ್ಗರು ಹೋಟ್ಲಾಗ ತಿಂದಿರೋದು ಹಳೆ ಸ್ಟಾಕ್ ಎಲ್ಲ ತಿಂದಿರ್ತೀವಿ, ಅದು ಹಳೆ ಸ್ಟಾಕ್ ಎಲ್ಲ ಉಳಿದಿರುತ್ತೆ. ಈ ನಾರು ಕ್ಲೀನಾಗಿ ಆಚೆ ತರುತ್ತೆ. ಪಾತ್ರೆ ತೊಳೆಯುವಾಗ ಹೆಂಗೆ ನಾರು ಯೂಸ್ ಮಾಡ್ತೀವೋ ಹಂಗೆ ನಮ್ಮ ಹೊಟ್ಟೆನೂ ಕ್ಲೀನ್ ಮಾಡ್ಕೊಳಕ್ಕೆ ನಾವು ವಾರಕ್ಕೆ 3 ಸಲ ಬಾಳೆದಿಂಡ ಯೂಸ್ ಮಾಡಬೇಕು. ಇದ್ರಾಗಿರೋ ನಾರು ನಮ್ಮ ಹೊಟ್ಟೆನ ಕ್ಲೀನಾಗಿ ಮಡಗುತ್ತೆ. ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆ ಒಳಗಿರೋ ಕಲ್ಲು ಕರಗಿಸುತ್ತೆ. ಕೂರ್ಲಂಶ ಇದ್ರೂ ಕರಗಿಸುತ್ತೆ, ಸಣ್ಣ ಸಣ್ಣ ಕೂದಲುಗಳು. ಆದ್ರೆ ನಾರು ತಿನ್ನೋದ್ರಿಂದ ಅದು ನಾರಿನ ಸಮೇತ ಹೊಟ್ಟೆಗೆ ಹೋಗೋದ್ರಿಂದ ಬಾಳೆದಿಂಡಗೆ ಅದು ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಟ್ಟದಾಗಿರೋ ಅಂಶ ಎಲ್ಲ ಆಚೆ ತರುತ್ತೆ. ಹೊಟ್ಟೆ ದಪ್ಪ ಆಗಿರುತ್ತೆ. ಒಬ್ಬೊಬ್ಬರಿಗೆ ಹೊಟ್ಟೆ ಕ್ಲೀನ್ ಆಗ್ದಲೆ ಹೊಟ್ಟೆನ ಕ್ಲೀನ್ ಮಾಡಿ ಹೊಟ್ಟೆನ ಸಣ್ಣ ಆಗುತ್ತೆ. ಇದು ತಿನ್ನೋದ್ರಿಂದ ವಾರಕ್ಕೆ 3 ಸಲ ಬಾಳೆದಿಂಡ ಯೂಸ್ ಮಾಡಿ. ಬರೀ ಬಾಳೆದಿಂಡ ಅಡುಗೆ ಮಾಡೋದ್ರಿಂದ ತಿನ್ನೋಕ್ಕಾಗಲ್ಲ, ಅದು ನಾರು ಬಾಯೊಳಗೆ ಉಳಿಯುತ್ತೆ, ನುಂಗೋಕ್ಕಾಗಲ್ಲ. ಅದಕ್ಕೆ ನಾವು ತರಕಾರಿಗಳು ಯೂಸ್ ಮಾಡ್ಬೋದು. ಮೊಳಕೆ ಕಟ್ಟಿನ ಕಾಳು ಯೂಸ್ ಮಾಡಿ ಪಲ್ಯ ಮಾಡೋದ್ರಿಂದ ಅದನ್ನು ತಿನ್ನೋದ್ ಜೊತೆ ಒಳಗೆ ಇದು ನಾರು ಒಳಗಡೆ ಕ್ಲೀನಾಗಿ ಹೋಗುತ್ತೆ. ಇದು ಪಲ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು. ಸಿಹಿಯಾಗಿ ತಿನ್ನೋದ್ರಿಂದನೂ ತುಂಬ ಒಳ್ಳೆಯದು. ಈ ಕಡಲೆಪುರಿ ಚಾಟ್ಸ್ ಮಾಡ್ತೀವಲ್ಲ, ಅದ್ರ ಜೊತೆಗೆ ಹಸಿದು ತಿನ್ನೋದ್ರಿಂದ ಇನ್ನೂ ತುಂಬಾ ಒಳ್ಳೆಯದು. ಕಡಲೆಪುರಿ ಒಳಗೆ ತಿನ್ನೋದು ಬೇಜಾರಾಯಿತು ಅಂದರೆ ಈ ಥರ ತರಕಾರಿನೂ ಕಾಳುಗಳು ಹಾಕಿ ಮಾಡಿ ತಿನ್ಬೋದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹುಳ್ಳಿಕಾಳು ಮೊಳಕೆ ಕಟ್ಬೋದು, ಹೆಸರು ಕಾಳು ಮೊಳಕೆ ಕಟ್ಟೋದ್ರಿಂದ ಅವು ಈ ಬಾಳೆದಿಂಡಿನ ಜೊತೆಗೆ ಹಾಕೊಂಡು ತಿನ್ಬೋದು. ಬಾಳೆದಿಂಡು ತಿನ್ನೋದು ತುಂಬಾ ಒಳ್ಳೆಯದು. ವಾರಕ್ಕೆ 3 ಸಲ ತಿನ್ನಿರಿ. ಹೊಟ್ಟೆನೂ ಎಲ್ಲ ಕ್ಲೀನಾಗಿ ಹೊಟ್ಟೆ ಸಣ್ಣನೂ ಆಗುತ್ತೆ. ಇದು ಆರೋಗ್ಯ ತುಂಬಾ ಕಾಪಾಡೋದು. ಹೊಟ್ಟೆ ಕ್ಲೀನಾಗಿದ್ರೆ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಕಿಡ್ನಿ, ಲಿವರು, ಕಳ್ಳು ಎಲ್ಲ ಕ್ಲೀನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ನಾವು ಪಲ್ಯ ತಿಂತಾ ಇರ್ಬೇಕು 3 ದಿನಕ್ಕೊಂದ್ಸಲ. 1-2 ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀವಿ. 3 ಮೆಣಸಿನ್ಕಾಯಿ, ಟೊಮೊಟೊ ಟೇಸ್ಟ್ಗೆ, 2 ಈರುಳ್ಳಿ. ಇದನ್ನು ಸ್ವಲ್ಪ ನೀರೊಳಗೆ ಉಪ್ಪಾಕಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪಿನ ಅಂಶನೂ ಬಾಳೆದಿಂಡು ಚೆನ್ನಾಗಿ ಸೇರಿರುತ್ತೆ. ಹೆಸರು ಕಾಳುಗಳು, ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿರ್ತೀವಿ, ಅದು ಅರ್ಧ ಮಡಗಿದ್ದೀವಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಹಸಿಯಾಗಿ ಕುಡಿಯೋಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂದರೆ ಟೇಸ್ಟ್ ಬೇಕಾದ್ರೂ ತಿನ್ಬೋದು. ಬ್ರೇಕ್ಫಾಸ್ಟೇ ಮಾಡ್ಬೋದು, ಆ ಥರ ಇರುತ್ತೆ. ಈ ಥರ ತಿನ್ನೋದ್ರಿಂದ ಬ್ರೇಕ್ಫಾಸ್ಟೇ ಬೇಡ, ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು, ಚಪಾತಿ ಹಾಕ್ಕೊಂಡು ತಿನ್ಬೋದು. ಈ ಮಕ್ಕಳು ತಿಂತವೆ ಚೆನ್ನಾಗಿ. ವಯಸ್ಸಾದವ್ರಿಗೂ ಒಳ್ಳೆ, ತುಂಬ ಒಳ್ಳೆ ಆರೋಗ್ಯಕರವಾದ ಅಡುಗೆ ಇದು. ಇದು ಪಲ್ಯ ಮಾಡೋದು ಹಾಕೊಂಡು ತಿನ್ಬೋದು. ಇಲ್ಲ ಹಸಿ ಕಡಲೆಪುರಿ ಹಸಿ ಚಾಟ್ ಮಸಾಲದಾಗ ಹಾಕ್ಕೊಂಡು ತಿನ್ಬೋದು. ಕಡಲೆಪುರಿ ಎಲ್ಲ ಹಾಕ್ಕೊಂಡು ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು ಆಚೆ ಪಾನಿಪುರಿ ಅಂಗಡಿ ಥರನೇ ಮಾಡ್ಕೊಂಡಿರ್ತಾರೆ, ಅದನ್ನು ತಿನ್ಬೋದು ಆಚೆಗಡೆನೂ. ಅದನ್ನು ನಾವು ಕ್ಲೀನಾಗಿ ಮಾಡ್ಕೊಂಡು ಮನೆಗೂ ತಿನ್ಬೋದು. ಇದು ಈರುಳ್ಳಿ, 1 ಟೊಮೊಟೊ, ಕ್ಯಾಪ್ಸಿಕನ್ನು ಹಾಕಿ ಮಾಡ್ತಾಯಿದ್ದೀವಿ. ಇದು ಕ್ಯಾಪ್ಸಿಕನ್ನು ಟೇಸ್ಟ್ ಕೊಡುತ್ತೆ. ಇಲ್ಲ ಕ್ಯಾರೆಟ್ ಹಾಕ್ಬೋದು, ಬೀನ್ಸ್ ಹಾಕ್ಬೋದು, ಇಲ್ಲಾಂದರೆ ಏನಿರುತ್ತೋ ಅದು ಹಾಕಿ ಮೊಳಕೆ ಕಾಳು ಹಾಕೋದ್ರಿಂದ ಪ್ರೋಟೀನು ಚೆನ್ನಾಗಿ ಸಿಗುತ್ತೆ, ಹೊಟ್ಟೆನೂ ಕ್ಲೀನಾಗಿರುತ್ತೆ. ಅದು ಬಾಳೆದಿಂಡಿಂದ 2 ಈರುಳ್ಳಿ ಹಾಕ್ತೀವಿ, ಕ್ಯಾಪ್ಸಿಕನ್ ಹಾಕಿದ್ದೀವಿ, ಟೊಮೊಟೊ, ಈರುಳ್ಳಿ ಹಾಕೋದು ಚೆನ್ನಾಗಿ ಫ್ರೈ ಮಾಡಿ. ಏನು ಜಾಸ್ತಿ ಬೇಯಿಸ್ಬೇಕು ಅನ್ನೋದೇನಿಲ್ಲ, ಮೀಡಿಯಮಾಗಿ 3/4 ಭಾಗ ಬೇಯಿಸಿದ್ರೆ ಸಾಕು. ಹಸಿನೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆದರೆ ಮೊಳಕೆ ಕಾಳು ಒಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಅದು ಮೊಳಕೆ ಕಟ್ಟೋದ್ರಿಂದ ಜಲ್ದಿ ಬೇಯುತ್ತೆ, ಚೆನ್ನಾಗಿ ಟೇಸ್ಟು ಕೊಡುತ್ತೆ ತಿನ್ನೋಕ್ಕೆ.
ಮಕ್ಕಳು ತುಂಬಾನೇ ಚೆನ್ನಾಗಿ ತಿಂತವೆ ಇವನ್ನ. ನೀವು ಮಾಡಿ ವಾರಕ್ಕೆ 3 ಸಲ ಮಾಡ್ಕೊಂಡು ತಿಂದ್ರೆ ಹೊಟ್ಟೆನ ಕ್ಲೀನಾಗಿ ಮಾಡಿಕೊಬೋದು. ಹೊಟ್ಟೆ ಕ್ಲೀನ್ ಆಗುತ್ತೆ, ಹೊಟ್ಟೆನೂ ದಪ್ಪ ಬರಲ್ಲ. ಹೊಟ್ಟೆ ಕ್ಲೀನ್ ಆಗಿರೋರಿಗೆ ಹೊಟ್ಟೆ ದಪ್ಪನೂ ಬರಲ್ಲ. ತುಂಬಾನೇ ತಿಂದು 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 ಹೊಟ್ಟೆನ ಹಂಗೆ ದಪ್ಪ ಮಾಡ್ಕೊಂಡಿರ್ತಾರೆ. ಇದನ್ನ ವಾರಕ್ಕೆ 3 ಸಲ ತಿನ್ನಿ, ಹೊಟ್ಟೆ ಎಲ್ಲ ಸಣ್ಣ ಬಂದೇ ಬರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿ ಜೀರ್ಣ ಶಕ್ತಿನೂ ಚೆನ್ನಾಗಾಗುತ್ತೆ ಇದರಿಂದ. ಮಕ್ಕಳು ಚಾಕ್ಲೇಟು ಹಾಳು ಅದು ಇದು ತಿಂದು ಹೊಟ್ಟೆನ ಕೆಡ್ಸ್ಕೊಂತಾರೆ. ಇದನ್ನ ಅವ್ರಿಗೂ ಕೊಡ್ಬೋದು, ಅವರು ಟೇಸ್ಟ್ ಆಗೈತೆ ಅಂತ ತಿಂತಾರೆ. ಪಲ್ಯ ಮಾಡಿಕೊಟ್ರೆ, ಚಪಾತಿ ಮಾಡಿಕೊಟ್ರೆ, ಇಲ್ಲ ಹಂಗೇನೂ ಬೇಕಾದ್ರೂ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಇದು ಬಾಳೆದಿಂದ ಸಿಕ್ಕಿದಾಗ ನೀವು ಯಾರಪ್ಪ ಮಾಡೋದು, ಏನಪ್ಪ ಹೆಂಗಪ್ಪ ಮಾಡೋದು, ಬರೇದ್ ಮಾಡಿದ್ರೆ ಟೇಸ್ಟೇ ಸಿಗಲ್ಲ, ಆಮೇಲೆ ನಾರಿನಂಶ ಒಳಗಡೆನೂ ಹೋಗಲ್ಲ ಅಂತಂದ್ರೆ ಮನೆಗಿರೋ ತರಕಾರಿ ಯೂಸ್ ಮಾಡಿಬಿಟ್ಟು, ಮೊಳಕೆ ಕಟ್ಟಿದ ಕಾಳಿದ್ರೆ ಯೂಸ್ ಮಾಡಿಬಿಟ್ಟು ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅದು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಜ್ಯೂಸ್ ಕುಡಿಯೋಕ್ಕೆ. ಈ ಥರ ಪಲ್ಯ ಆದರೆ ಚೆನ್ನಾಗಿ ತಿನ್ಬೋದು. ಜ್ಯೂಸು ತುಂಬಾನೇ ಒಳ್ಳೆಯದು, ಏಕೆಂದರೆ ಹಸಿ ಅಂಶ ಚೆನ್ನಾಗಿರುತ್ತೆ. ಅದು ನೀರೊಳಗೆ, ಅದರೊಳಗೆ ಕಲ್ಲು ಕರಗಿಸೋಷ್ಟು ಶಕ್ತಿ ಇರುತ್ತೆ. ಅದು ನೀರು ಕುಡಿಯೋದ್ರಿಂದ ತುಂಬಾನೇ ಒಳ್ಳೆಯದು. ಕುಡಿಯೋಕ್ಕಾಗಲಿಲ್ಲ ಅಂದರೆ ನಾವು ಈ ಥರ ಪಲ್ಯ ಮಾಡ್ಕೊಂಡು ತಿಂತಾ ಇರ್ಬೋದು. ಎಷ್ಟು ಬೇಕಾದ್ರೂ ತಿನ್ಬೋದು ಈ ಥರ ಪಲ್ಯನ. ಅಲ್ಲಿ ಇಲ್ಲಿ ಹೋಗಿ ಚಾಟ್ಸ್ಗಳು ತಿಂದಿರ್ತೀವಿ, ಪಿಜ್ಜಾ ಬರ್ಗರ್ ಎಲ್ಲ. ಆದರೆ ಇದನ್ನು ಕಡಲೆಪುರಿ ಚಾಟ್ಸ್ಗೆ ಹಾಕಿ ತಿನ್ನೋದ್ರಿಂದ, ಇದು ಹಸಿನೇ ತಿನ್ನೋದ್ರಿಂದ ಇನ್ನೂ ತುಂಬಾನೇ ಒಳ್ಳೆಯದು. ಆ ಥರನೂ ಮಾಡ್ಕೊಂಡು ತಿನ್ಬೋದು, ಕಡಲೆಪುರಿ ಚಾಟ್ಸ್ ಮಾಡಿಕೊಂಡು. ಇದು ನಾವು ಮನೆಯೊಳಗೆ ಯೂಸ್ ಮಾಡೋದನ್ನ ಇದು ಜಾಸ್ತಿ ಪಲ್ಯ ಮಾಡ್ತಾ ಇರ್ತೀವಿ. ತರಕಾರಿಗಳು, ಮೊಳಕೆ ಕಟ್ಟಿದ ಕಾಳುಗಳೆಲ್ಲ ಇರುತ್ತೆ. ಇದ್ರ ಜೊತೆ ತಿನ್ನೋದು ತುಂಬ ಒಳ್ಳೆಯದು. ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಅಂತ ಟೊಮೊಟೊ ಹಾಕ್ತಾ ಇದ್ದೀವಿ, ಹುಳಿ ಅಂಶ ಇರಲಿ ಅಂತ. ಟೊಮೊಟೊ ಇಷ್ಟ ಆಗಲಿಲ್ಲ ಅಂದರೆ ಒಬ್ಬೊಬ್ರು ನಿಂಬೆಹಣ್ಣು ರಸ ಹಾಕೊಂಡು ತುಂಬಾನೇ ಚೆನ್ನಾಗಿರುತ್ತೆ. ಇದು ತಿನ್ನೋದ್ರಿಂದ ನಮಗೆ ಮೈಕೈ ಫ್ರೀಯಾಗುತ್ತೆ, ಫ್ರೀ ಅನ್ಸುತ್ತೆ. ವಾರಕ್ಕೆ 3 ಸಲ ತಿಂದು ನೋಡಿ, ಬಾಡಿ ಏನೋ ಒಂದು ಸ್ವಲ್ಪ ಭಾರ ಇರಲ್ಲ, ಫ್ರೀಯಾಗಿದ್ದೀವಿ ಅನ್ಸುತ್ತೆ. ಬಾಳೆಕಾಯಿ ತಿಂತಾ ಇರಬೇಕು. ಸಿಗಲಿಲ್ಲ ಅಂದ್ರೂ ಅಂಗಡಿ ಒಳಗೆ ಇವಾಗೇನು ಆನ್ಲೈನಾಗೆಲ್ಲ ಸಿಗುತ್ತೆ. ಇಲ್ಲ ಊರ ಕಡೆ ಹೋದಾಗ ತುಂಬಾನೇ ತಂದು ಮಡಿಕೊಂಡು ಫ್ರಿಡ್ಜ್ ಒಳಗೆ ಒಂದು ಕಂಟಿನ್ಯೂ ಆಗಿ ತಿಂದ್ರೂ ಇದು ಸೈಡ್ ಎಫೆಕ್ಟ್ ಏನೂ ಇಲ್ಲ, ಹೀಟಿನ ಅಂಶನೂ ಇಲ್ಲ, ಶೀತದ ಅಂಶನೂ ಇಲ್ಲ. ಇದರೊಳಗೆ ಬಾಡಿ ಕ್ಲೀನ್ ಮಾಡೋದೊಂದೇ ಕೆಲಸ ಇರೋದು, ಹೊಟ್ಟೆ ಕ್ಲೀನ್ ಮಾಡೋದು. ತುಂಬಾನೇ ಚೆನ್ನಾಗಿ ಹೊಟ್ಟೆ ಕ್ಲೀನ್ ಮಾಡುತ್ತೆ. ನಾರಿನ ಸಮೇತ ತಿನ್ನೋದು ತುಂಬ ಒಳ್ಳೆಯದು. ಜ್ಯೂಸ್ ಕುಡಿಯೋದ್ರಿಂದನೂ ಒಳ್ಳೆಯದೇ. ಅದು ನಾರಿನ ಅಂಶ ಒಳಗಡೆ ಹಾಕೋದು ತುಂಬಾನೇ ಒಳ್ಳೆಯದು. ಫೈಬರ್ ಕಂಟೆಂಟ್ ಯಾವುದ್ರಾಗಿದ್ರೂ ತಿನ್ನೋದ್ರಿಂದ ಹೊಟ್ಟೆ ಕ್ಲೀನಾಗಿ ಮಾಡುತ್ತೆ. ಅದು ಇದ್ರಾಗ ತುಂಬಾನೇ ನಾರಿನ ಅಂಶ ಇದೆ. ಲಾಸ್ಟಿಗೆ ಟೇಸ್ಟ್ಗೋಸ್ಕರ ಕೊತ್ತಂಬರಿ, ಈರುಳ್ಳಿ, ಆಮೇಲೆ ತೆಂಗಿನಕಾಯಿ, ಇದು ಲಾಸ್ಟಿಗೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆಯದು. ಕೊತ್ತಂಬರಿನ ಸ್ವಲ್ಪ ಬೆಚ್ಚಗೆ ಬಿಸಿ ಇದ್ದಾಗೆ ಫಸ್ಟ್ ಹಾಕೋದ್ರಿಂದ ಅದು ಸೊಪ್ಪಿನ ಜೊತೆಗೆ ವೈರಸ್ಗಳಿದ್ರೂ ಸಾಯುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅದು ಬಿಸಿ ಮಾಡೋದ್ರಿಂದ ಒಂದು ಸ್ವಲ್ಪ ಬಿಸಿ ಇದ್ದಾಗೇನೆ ಅದನ್ನು ಹಾಕಿ ತೆಂಗಿನಕಾಯಿನ ಆಮೇಲೆ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ. ತೆಂಗಿನಕಾಯಿ ಬೆಂದರೆ ಟೇಸ್ಟ್ ಹೊರಟೋಗುತ್ತೆ. ಈರುಳ್ಳಿ ಬಾಯಿಗೆ ಹಸಿ ಸಿಗೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾವು ತಿನ್ನೋದ್ರಿಂದ ನಾರು ಸಪ್ರೇಟಾಗೇ ಇರಲ್ಲ, ಕ್ಲೀನಾಗಿ ನುಣ್ಣಗಾಗಿ ಹೊಟ್ಟೆ ಒಳಗಡೆ ಎಲ್ಲನೂ ಕ್ಲೀನಾಗಿ ಹೋಗುತ್ತೆ. ನಾರು ಥರನೇ ಹೊಟ್ಟೆ ಕ್ಲೀನ್ ಮಾಡುತ್ತೆ. ಬಾಳೆಕಾಯಿ ದಿಂಡು ಹೊಟ್ಟೆ ಒಳಗೆ, ತೆಂಗಿನ ನಾರು ಪಾತ್ರೆ ಕ್ಲೀನ್ ಮಾಡೋದು, ಹೊಟ್ಟೆನ ಕ್ಲೀನ್ ಮಾಡೋಕ್ಕೆ ಬಾಳೆಕಾಯಿ ದಿಂಡು ಯೂಸ್ ಮಾಡಬೇಕು. ಹೊಟ್ಟೆನೂ ಕ್ಲೀನಾಗಿದ್ದು ಹೊಟ್ಟೆ ಸಣ್ಣ ಆಗುತ್ತೆ. ಅದರಿಂದ ನಾವು ಬಾಳೆಕಾಯಿ ದಿಂಡನ್ನ ಯಾವತ್ತೂ ಬಿಡಬಾರ್ದು. ಸಿಕ್ಕಿದಾಗ ಅಯ್ಯೋ ಇದು ಟೇಸ್ಟ್ ಇಲ್ಲ ಅಂತ ಬಿಸಾಕ್ಬಾರ್ದು. ಟೇಸ್ಟ್ಗೆ ನಾವು ಈ ಥರ ಎಲ್ಲ ಕಾಳುಗಳು ತರಕಾರಿ ಹಾಕೊಬೋದು. ಇಲ್ಲ ದಾಳಿಂಬೆ ಕಾಳಿದ್ರೆ ಹಾಕೊಂಡ್ರೆ ಸಿಹಿ ಖಾರವಾಗಿ ಟೇಸ್ಟ್ ಆಗಿರುತ್ತೆ. ಮಕ್ಕಳು ಚೆನ್ನಾಗಿ ತಿಂತವೆ. ಆರೋಗ್ಯಕರವಾದ ಅಡಿಗೆ ತಿಂದು ಆರೋಗ್ಯವಾಗಿರಿ.